ಜಾರ್ಖಂಡ್ನಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ವರ್ಷಗಟ್ಟಲೆ ಕಾಯ್ತಾ ಇರುವಂತಹ ಲಕ್ಷಾಂತರ ಯುವಜನರ ಅಸಮಾಧಾನ ಈಗ ಬೀದಿಗಿಳಿದಿದೆ. ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ಆಯ್ಕೆ ಆಯೋಗ ನಡೆಸುವ ನೇಮಕಾತಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮ ಹಣಕಾಸು ವ್ಯವಹಾರಗಳು ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿನ ಅವ್ಯವಹಾರಗಳ ಆರೋಪಗಳು ಉದ್ಯೋಗಾಕಾಂಕ್ಷಿಗಳ ನಂಬಿಕೆಯನ್ನೇ ಪ್ರಶ್ನಿಸುವ ಹಂತಕ್ಕೆ ತಲುಪಿದೆ. ರಾಂಚಿಯಲ್ಲಿ ನಡೆದಂತಹ ವಿಧಾನಸಭೆ ಚಲೋ ಈ ಅಸಮಾಧಾನದ ತೀವ್ರತೆಯನ್ನ ಬಹಿರಂಗಪಡಿಸಿದೆ. ವಿಧಾನಸಭೆಯತ್ತ ಸಾಗ್ತಾ ಇದ್ದಂತಹ ಪ್ರತಿಭಟನಾಕಾರರನ್ನ, ವಿದ್ಯಾರ್ಥಿಗಳನ್ನ ತಡೆಯಲು ಪೊಲೀಸರು ಬ್ಯಾರಿಕೇಡ್ಗಳು ಮತ್ತು ಮುಳ್ಳಿನ ತಂತಿ ಬೇಲಿಗಳನ್ನ ನಿರ್ಮಿಸಿದರು. ಆದರೆ ಆಕ್ರೋಶಗೊಂಡಂತಹ ಯುವಜನರು ತಡೆಗೋಡೆಗಳನ್ನ ತೆರವುಗೊಳಿಸಿ ಮುನ್ನಡೆಯುವುದಕ್ಕೆ ಯತ್ನಿಸಿದರು. ನಂತರ ಜಲಫಿರಂಗಿ, ಲಾಠಿ ಪ್ರಹಾರ ಮತ್ತು ಅಶ್ರುವಾಯು ಪ್ರಯೋಗ ನಡೆದಿದ್ದು ವಿದ್ಯಾರ್ಥಿಗಳು ಹಾಗೂ ಪೊಲೀಸರಿಗೆ ಗಾಯಗಳಾಗಿವೆ ಅನ್ನುವಂತಹ ವರದಿಗಳಿವೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಪ್ರಶ್ನೆ, ಪ್ರತಿಭಟನೆ ಹಿಂಸಾತ್ಮಕವಾಯಿತೆ ಎಂಬುದಕ್ಕಿಂತಲೂ ಯುವಜನರು ಸರ್ಕಾರಿ ನೇಮಕಾತಿ ವ್ಯವಸ್ಥೆಯ ಮೇಲೆ ಯಾಕೆ ಇಷ್ಟೊಂದು ಆಳವಾದಂತಹ ನಂಬಿಕೆ ಕಳೆದುಕೊಳ್ತಾ ಇದ್ದಾರೆ? ಸರ್ಕಾರಿ ಉದ್ಯೋಗ ಅನ್ನೋದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಪಾಲಿಗೆ ಕೇವಲ ಒಂದು ಉದ್ಯೋಗ ಅಲ್ಲ. ಅದು ಸಾಮಾಜಿಕ ಭದ್ರತೆ, ಕುಟುಂಬದ ಆರ್ಥಿಕ ಸ್ಥಿರತೆ ಮತ್ತು ಭವಿಷ್ಯದ ಭರವಸೆ. ವರ್ಷಾನುಗಟ್ಟಲೆ ಕಾಲ ಓದಿ ತರಬೇತಿಯನ್ನು ಪಡೆದುಕೊಂಡು ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯುವಂತಹ ಯುವಕರಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ನೇಮಕಾತಿಯಲ್ಲಿ ಆಗುವಂತಹ ಅಕ್ರಮದ ಆರೋಪಗಳು ಎದುರಾದಂತಹ ಸಂದರ್ಭದಲ್ಲಿ ಕಳೆದು ಹೋಗೋದು ಕೇವಲ ಒಂದು ಪರೀಕ್ಷೆಯ ಅವಕಾಶ ಅಲ್ಲ, ಅವರ ಹಲವು ವರ್ಷಗಳ ಬದುಕಿನ ಸಮಯ ಮತ್ತು ಪರಿಶ್ರಮ. ವಿದ್ಯಾರ್ಥಿಗಳೊಂದಿಗೆ 6 ಗಂಟೆಗಳ ಕಾಲ ಮಾತುಕತೆಯ ನಂತರ ಸರ್ಕಾರ ವಿದ್ಯಾರ್ಥಿಗಳ 98% ಬೇಡಿಕೆಗಳನ್ನ ಒಪ್ಪಿಕೊಂಡಿರುವುದಾಗಿ ಹೇಳಿದೆ. ಆದರೆ ವಿದ್ಯಾರ್ಥಿ ಸಂಘಟನೆಗಳು ಇದನ್ನ ತಳ್ಳಿ ಹಾಕಿವೆ. ಅವರ ಪ್ರಮುಖ ಬೇಡಿಕೆ ಅಕ್ರಮಗಳ ಆರೋಪ ಎದುರಿಸುತ್ತಿರುವಂತಹ ಒಟ್ಟು 13 ನೇಮಕಾತಿ ಪರೀಕ್ಷೆಗಳನ್ನ ರದ್ದುಪಡಿಸೋದಾಗಿದೆ. ಸರ್ಕಾರ ಮಾತ್ರ 14ನೇ JPSC ನಾಗರಿಕ ಸೇವೆಗಳ ಪ್ರಿಲಿಮಿನರಿ ಪರೀಕ್ಷೆ ಮತ್ತು 2023 ಮತ್ತು 25ರ 2 ಬ್ಯಾಕ್ಲಾಗ್ ಪರೀಕ್ಷೆಗಳನ್ನು ಒಳಗೊಂಡಂತೆ 3 ಪರೀಕ್ಷೆಗಳನ್ನು ರದ್ದುಪಡಿಸುವುದಕ್ಕೆ ಒಪ್ಪಿದೆ. ಇಲ್ಲಿಯೇ ಸರ್ಕಾರದ 98% ಮತ್ತು ವಿದ್ಯಾರ್ಥಿಗಳ 13 ಪರೀಕ್ಷೆಗಳು ಎನ್ನುವಂತಹ 2 ವಿಭಿನ್ನ ಅಂಕಿಅಂಶಗಳು ಪರಸ್ಪರ ಮುಖಾಮುಖಿ ಆಗ್ತವೆ. ಹೀಗಾಗಿ ಸಮಸ್ಯೆ ಕೇವಲ ಎಷ್ಟು ಬೇಡಿಕೆಗಳನ್ನು ಒಪ್ಪಲಾಗಿದೆ ಅನ್ನೋದಲ್ಲ, ಯಾವ ಬೇಡಿಕೆಯನ್ನ ಯಾವ ಕಾರಣಕ್ಕೆ ಮತ್ತು ಯಾವ ಪ್ರಕ್ರಿಯೆಯ ಮೂಲಕ ಒಪ್ಪಲಾಗಿದೆ ಎನ್ನುವುದೇ ಮೂಲ ಪ್ರಶ್ನೆ. ಇನ್ನು ಇದು ಪರೀಕ್ಷಾ ವ್ಯವಸ್ಥೆಯ ಖಾಸಗೀಕರಣದ ನೆರಳು. ಭಾರತದಾದ್ಯಂತ ಸರ್ಕಾರಿ ನೇಮಕಾತಿ ಪರೀಕ್ಷೆಗಳು ದೊಡ್ಡ ಪ್ರಮಾಣದ ವ್ಯಾಪಾರಿಕ ವ್ಯವಸ್ಥೆಯಾಗಿ ರೂಪಾಂತರಗೊಳ್ತಾ ಇರೋದು ಹೊಸ ಬೆಳವಣಿಗೆ ಅಲ್ಲ. ಅದು ಕೋಚಿಂಗ್ ಮಾಫಿಯಾ ಕೇಂದ್ರಗಳು, ಪರೀಕ್ಷಾ ಶುಲ್ಕ, ಪ್ರಯಾಣ, ವಸತಿ ಮತ್ತು ವರ್ಷಗಳ ತಯಾರಿ ಇವೆಲ್ಲವೂ ಉದ್ಯೋಗಾಕಾಂಕ್ಷಿಗಳ ಮೇಲೆ ಆರ್ಥಿಕ ಹೊರೆಯನ್ನು ಹಾಕ್ತಾ ಇವೆ. ಅಂತಹ ಪರಿಸ್ಥಿತಿಯಲ್ಲಿ ಪರೀಕ್ಷಾ ಅಕ್ರಮದ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅದರ ಹೊರೆ ಸಾಮಾನ್ಯವಾಗಿ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಮೇಲೆ ಬೀಳ್ತವೆ. ಅಧಿಕಾರದ ಹತ್ತಿರ ಇರುವವರಿಗೆ ವ್ಯವಸ್ಥೆಯ ಬಾಗಿಲುಗಳು ಸುಲಭವಾಗಿ ತೆರೆತವೆ ಎನ್ನುವಂತಹ ಭಾವನೆ ಮೂಡಿದರೆ ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಸಮಾನ ಅವಕಾಶ ಎನ್ನುವಂತಹ ಮೂಲಭೂತ ತತ್ವವೇ ದುರ್ಬಲ ಆಗ್ತದೆ. ಆದ್ರಿಂದ ಜಾರ್ಖಂಡ್ನ ಹೋರಾಟವನ್ನ ಕೇವಲ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯಾಗಿ ನೋಡೋದು ತಪ್ಪು. ಇದು ಉದ್ಯೋಗ, ಸಾಮಾಜಿಕ ನ್ಯಾಯ ಮತ್ತು ಸಾರ್ವಜನಿಕ ಸಂಸ್ಥೆಗಳ ವಿಶ್ವಾಸಾರ್ಹತೆಯ ಪ್ರಶ್ನೆ ಆಗಿದೆ. ಇನ್ನು ಪೊಲೀಸ್ ಕ್ರಮ ಸಮಸ್ಯೆಯ ಪರಿಹಾರವೇ ಮತ್ತೊಂದು ಸಂಕಟವೇ ಅನ್ನುವಂಥ ಪ್ರಶ್ನೆಯನ್ನು ಉದ್ಭವಿಸುತ್ತೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸರ್ಕಾರದ ಪ್ರತಿಕ್ರಿಯೆ ಮತ್ತೊಂದು ರಾಜಕೀಯ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಬ್ಯಾರಿಕೇಡ್ಗಳು, ಮುಳ್ಳು ತಂತಿಗಳು, ಜಲಫಿರಂಗಿ, ಲಾಠಿ ಪ್ರಹಾರ ಮತ್ತು ಅಶ್ರುವಾಯು ಇವುಗಳಿಂದ ಪ್ರತಿಭಟನೆಯನ್ನು ನಿಯಂತ್ರಿಸಬಹುದು. ಆದರೆ ಯುವಜನರ ಅಸಮಾಧಾನದ ಮೂಲ ಕಾರಣವನ್ನು ಪರಿಹರಿಸುವುದಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ಹೆಚ್ಚಾದಷ್ಟು ಕೂಡ ಅವರ ಹೋರಾಟಕ್ಕೆ ರಾಜಕೀಯ ಸಹಾನುಭೂತಿ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ.
ಪ್ರತಿಪಕ್ಷ ಬಿಜೆಪಿ ಮತ್ತು ಎಬಿವಿಪಿ ಈಗ ಇದೇ ಅವಕಾಶವನ್ನು ಬಳಸಿಕೊಂಡು ಸರ್ಕಾರದ ವಿರುದ್ಧ ರಾಜಕೀಯ ದಾಳಿ ನಡೆಸ್ತಾ ಇವೆ. ಇದರಿಂದ ಒಂದು ಮೂಲಭೂತ ಪ್ರಶ್ನೆ ಉದ್ಭವಿಸ್ತದೆ. ಉದ್ಯೋಗಕ್ಕಾಗಿ ಹೋರಾಡ್ತಿರುವಂತಹ ಯುವ ಜನರ ಸಮಸ್ಯೆಯನ್ನ ರಾಜಕೀಯ ಪಕ್ಷಗಳು ತಮ್ಮ ಅಧಿಕಾರದ ಹೋರಾಟಕ್ಕೆ ಬಳಸಿಕೊಳ್ತಾ ಇವೆಯೇ ಅನ್ನುವಂತಹ ಪ್ರಶ್ನೆ. ಪ್ರತಿಪಕ್ಷಗಳ ಹೋರಾಟವೂ ಕೂಡ ಪ್ರಶ್ನಾತೀತ ಅಲ್ಲ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನ ಖಂಡಿಸೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳ ಸಹಜ ಕರ್ತವ್ಯ ಮತ್ತು ಜವಾಬ್ದಾರಿ. ಆದರೆ ಯುವ ಜನರ ನೈಜ ಸಮಸ್ಯೆಯನ್ನ ಚುನಾವಣಾ ರಾಜಕೀಯದ ಘೋಷಣೆಯಾಗಿ ಪರಿವರ್ತಿಸೋದು ಪರಿಹಾರ ಅಲ್ಲ. ಇಂದು ಆಡಳಿತದಲ್ಲಿರುವವರು ನೇಮಕಾತಿ ವ್ಯವಸ್ಥೆಯ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಬೇಕಾಗತ್ತೆ. ಪ್ರತಿಪಕ್ಷಗಳು ಅಧಿಕಾರದಲ್ಲಿದ್ದಾಗಲೂ ಇದೇ ಮಾನದಂಡವನ್ನ ಪಾಲಿಸಿದ್ದವೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಜನರು ಕೇಳಬೇಕಾಗತ್ತೆ. ಯುವ ಜನರ ಹೋರಾಟವನ್ನ ಪಕ್ಷಗಳ ನಡುವಿನ ಕೆಸರೆರಚಾಟದಿಂದ ಮುಕ್ತಗೊಳಿಸಿ ಯಾರ ಸರ್ಕಾರ ಅನ್ನೋದಕ್ಕಿಂತ ಯುವ ಜನರಿಗೆ ನ್ಯಾಯ ಯಾವಾಗ ಅನ್ನುವಂತಹ ಪ್ರಶ್ನೆಯತ್ತ ಕೊಂಡೊಯ್ಯೋದು ಮುಖ್ಯವಾಗಿ ಇಲ್ಲಿ ನಡಿಬೇಕಾಗತ್ತೆ. ಸರ್ಕಾರ ತಕ್ಷಣವೇ ಅಕ್ರಮಗಳ ಆರೋಪ ಎದುರಿಸುತ್ತಿರುವಂತಹ ಎಲ್ಲ ಪರೀಕ್ಷೆಗಳ ಕುರಿತು ಸ್ವತಂತ್ರ ಮತ್ತು ವಿಶ್ವಾಸಾರ್ಹ ತನಿಖೆಗೆ ಅವಕಾಶವನ್ನು ನೀಡಬೇಕು. ಪರೀಕ್ಷಾ ಪ್ರಕ್ರಿಯೆಯ ಡಿಜಿಟಲ್ ಭದ್ರತೆ, ಪ್ರಶ್ನೆ ಪತ್ರಿಕೆಯ ಸಂಗ್ರಹಣೆ, ಪರೀಕ್ಷಾ ಕೇಂದ್ರಗಳ ಮೇಲ್ವಿಚಾರಣೆ ಮತ್ತು ಫಲಿತಾಂಶ ಪ್ರಕಟಣೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಬೇಕು. ಅಕ್ರಮ ಸಾಬೀತಾದಲ್ಲಿ ಕೇವಲ ಪರೀಕ್ಷೆ ರದ್ದುಪಡಿಸೋದಷ್ಟೇ ಸಾಲದು, ಅದರ ಹಿಂದೆ ಇರುವಂತಹ ಮಧ್ಯವರ್ತಿಗಳು, ಅಧಿಕಾರಿಗಳು, ಹಣಕಾಸು ಜಾಲದವರೆಗೆ ತನಿಖೆ ಸಾಗಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅದೇ ಸಂದರ್ಭದಲ್ಲಿ ಯಾವುದೇ ತಪ್ಪಿಲ್ಲದ ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯವನ್ನ ಅನಿಶ್ಚಿತತೆಯಲ್ಲಿ ಇಡಬಾರದು. ಅದರ ಜೊತೆಗೆ ಉದ್ಯೋಗ ಆಕಾಂಕ್ಷಿಗಳೊಂದಿಗೆ ನಿರಂತರ ಸಂವಾದ ನಡೆಸುವಂತಹ ಶಾಶ್ವತ ವ್ಯವಸ್ಥೆಯನ್ನು ಕೂಡ ರೂಪಿಸಬೇಕಾಗತ್ತೆ. ಕನಿಷ್ಠ ಪಕ್ಷ ಸೌಜನ್ಯವನ್ನಾದ್ರೂ ಕೂಡ ತೋರಬೇಕಾಗತ್ತೆ. ಇನ್ನು ನೋಡಿ, ಇದು ಜಾರ್ಖಂಡ್ನ ಪ್ರಶ್ನೆ ಮಾತ್ರ ಅಲ್ಲ. ಜಾರ್ಖಂಡ್ನಲ್ಲಿ ಇಂದು ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ನಾಳೆ ದೇಶದ ಇನ್ನೊಂದು ರಾಜ್ಯದಲ್ಲೂ ಕೂಡ ಕೇಳಿ ಬರಬಹುದು. ನಮ್ಮ ಕರ್ನಾಟಕದಲ್ಲೂ ಕೂಡ ಕೇಳಿ ಬರ್ತಾ ಇದೆ. KPS ಅಲ್ಲಿ ಈ ತರದೊಂದು ಅಕ್ರಮ ಆಗಿದೆ ಅಂತ. ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಲ್ಲಿನ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವರ್ಷಾನುಗಟ್ಟಲೆ ಫಲಿತಾಂಶಕ್ಕಾಗಿ ಕಾಯುವಂತಹ ಪರಿಸ್ಥಿತಿ ಯುವ ಜನರ ವಿಶ್ವಾಸವನ್ನ ಕುಗ್ಗಿಸ್ತಾ ಇವೆ. ಆದ್ರಿಂದ ಜಾರ್ಖಂಡ್ನ ವಿದ್ಯಾರ್ಥಿಗಳ ಹೋರಾಟವನ್ನ ಕೇವಲ ಒಂದು ರಾಜ್ಯದ ರಾಜಕೀಯ ಸಂಘರ್ಷ ಅಂತ ನೋಡುವ ಬದಲು ಭಾರತದ ಉದ್ಯೋಗ ವ್ಯವಸ್ಥೆಯಲ್ಲಿನ ಆಳದಲ್ಲಿರುವಂತಹ ಬಿಕ್ಕಟ್ಟಿನ ಎಚ್ಚರಿಕೆ ಗಂಟೆ ಅಂತ ನೋಡಬೇಕಾಗಿದೆ. ಯುವ ಜನರು ಕೇಳ್ತಾ ಇರೋದು ವಿಶೇಷ ಸವಲತ್ತಲ್ಲ, ಅವರು ತಮ್ಮ ಪರಿಶ್ರಮಕ್ಕೆ ನ್ಯಾಯವನ್ನ ಕೇಳ್ತಾ ಇದ್ದಾರೆ. ಪರೀಕ್ಷೆಯಲ್ಲಿ ಸಮಾನ ಅವಕಾಶ ಮತ್ತು ಭವಿಷ್ಯದ ಬಗ್ಗೆ ಖಚಿತತೆಯನ್ನ ಕೇಳ್ತಾ ಇದ್ದಾರೆ. ಸರ್ಕಾರಗಳು ಈ ಧ್ವನಿಯನ್ನ ಪೊಲೀಸ್ ಬ್ಯಾರಿಕೇಡ್ಗಳಿಂದ ತಡಿಬಹುದು, ಆದರೆ ನಿರುದ್ಯೋಗ, ನೇಮಕಾತಿ ಅಕ್ರಮ, ವ್ಯವಸ್ಥೆಯ ಮೇಲಿನ ಅವಿಶ್ವಾಸದ ಮೂಲ ಪ್ರಶ್ನೆಗಳನ್ನ ಬ್ಯಾರಿಕೇಡ್ಗಳಿಂದ ತಡೆಯುವುದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಜಾರ್ಖಂಡ್ನ ಬೀದಿಯಲ್ಲಿ ಇಂದು ಎದ್ದಿರುವಂತಹ ಪ್ರಶ್ನೆ ಸರಳ ಆಗಿದೆ. ಉದ್ಯೋಗಕ್ಕಾಗಿ ಓದಿದ ಯುವ ಜನರಿಗೆ ನ್ಯಾಯ ಸಿಗಬೇಕೋ ಅಥವಾ ನೇಮಕಾತಿ ವ್ಯವಸ್ಥೆಯ ಅಕ್ರಮಗಳ ಭಾರವನ್ನೇ ಅವರು ಮತ್ತೆ ಮತ್ತೆ ಹೊತ್ತುಕೊಳ್ಳಬೇಕು? ಈ ಪ್ರಶ್ನೆಗಳಿಗೆ ಸರ್ಕಾರದ ರಾಜಕೀಯ ಘೋಷಣೆಗಳಿಗಿಂತಲೂ ಪಾರದರ್ಶಕ ತನಿಖೆ, ಹೊಣೆಗಾರಿಕೆ ಮತ್ತು ನ್ಯಾಯಯುತ ನೇಮಕಾತಿಯ ಮೂಲಕ ಉತ್ತರ ನೀಡಬೇಕಾಗತ್ತೆ. ಸರ್ಕಾರ ಇದನ್ನು ಮೊದಲು ಮಾಡಬೇಕಾಗತ್ತೆ. ನಾವು ಈ ಎಲ್ಲ ಅಕ್ರಮಗಳ ವಿರುದ್ಧವಾಗಿ ತನಿಖೆಯನ್ನ ನಡೆಸ್ತೀವಿ ಅಂತ ಹೇಳೋದಷ್ಟೇ ಅಲ್ಲ, ಪಾರದರ್ಶಕತೆ, ಉತ್ತರದಾಯಿತ್ವವನ್ನ ಯಾರೆಲ್ಲ ಪರೀಕ್ಷೆಗಳನ್ನ ಬರ್ತಿದ್ರು, ಪ್ರತಿಭಟನೆಯನ್ನು ನಡೆಸ್ತಿದ್ರು, ಅವರು ನಿರೀಕ್ಷಿಸ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ. ಸರ್ಕಾರ ಮೊದಲು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಈ ಬಗ್ಗೆ ನಿಮಗೇನು ಅನ್ನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.